ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಬಂದು ತೊಟ್ಲು ಶಾಸ್ತ್ರ ಹಾಗೂ ಬಾಣಂತಿ ಸ್ನಾನದಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಆರೋ ಪಾರ್ಕ್ ಮಾಡ್ತಾ ಇರೋ ಸೊಪ್ಪು ಹೆಸರು ನನಗೆ ಗೊತ್ತಿಲ್ಲ. ಸೊ ಆ ಸೊಪ್ಪು ಹೆಸರು ಏನು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನಮ್ಮಲ್ಲಿ ಈ ಸೊಪ್ಪು, ಬೇವಿನ ಸೊಪ್ಪು, ಮಾವಿನ ಸೊಪ್ಪು, ನಾಗದಾಳ ಸೊಪ್ಪು ಈ ಥರ ಸೊಪ್ಪನ್ನೆಲ್ಲ ನೀರಿಗೆ ಹಾಕಿ ಅದ್ರ ರಸ ಎಲ್ಲ ಅದ್ರ ಹಿಡ್ಕೊಂಡ್ಮೇಲೆ ಆ ನೀರನ್ನ ನಾವು ಸ್ನಾನ ಮಾಡ್ಕೊತೀವಿ. ಬಿಕಾಸ್ ಇದೊಂದು ತುಂಬ ಬೆನಿಫಿಟ್ಸ್ ಇದೆ. ಬೇವಿನ ಸೊಪ್ಪು ಬಂದು ಸ್ಟ್ರೆಚ್ ಮಾರ್ಕ್ಸು ಈ ಥರ ಏನಾದ್ರು ಇದ್ರೆ ಕಮ್ಮಿ ಮಾಡುತ್ತೆ. ಮಾವಿನ ಎಲೆನೂ ಅಷ್ಟೇ ಸ್ಕಿನ್ ಕೇರ್ ತುಂಬಾನೇ ಯೂಸ್ ಆಗುತ್ತೆ. ಹಾಗೆ ನಾಗದಾಳ ಸೊಪ್ಪು ಯೂಸ್ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಕೋಲ್ಡ್ ಆಗೋದಿಲ್ಲ, ಕಾಫ್ ಆಗಲ್ಲ. ಹಾಗೆ ಬಾಣಂತಿ ಸನ್ನಿ ಅಂತ ಹೇಳ್ತಾರೆ, ಸೊ ಅದು ಸಹ ಏನೂ ಆಗಲ್ಲ. ಬೇವಿನ ಸೊಪ್ಪನ್ನ ನಾನು ಡೈಲಿ ಯೂಸ್ ಮಾಡ್ತೀನಿ. ಅದರಿಂದ ನಮಗೆ ಸ್ಟ್ರೆಚ್ ಮಾರ್ಕ್ಸ್ ಕಮ್ಮಿ ಆಗುತ್ತೆ, ಮತ್ತೆ ಬ್ಲ್ಯಾಕ್ ಮಾರ್ಕ್ಸ್ ಇದೆಲ್ಲನೂ ಕಮ್ಮಿ ಆಗುತ್ತೆ. ಸೊ ಇದೆಲ್ಲ ಸ್ನಾನ ಎಲ್ಲ ಆದ ನಂತರ ತೊಟ್ಲು ಶಾಸ್ತ್ರ ಶುರು ಮಾಡಿದ್ರು. ಮೊದಲಿಗೆ ತೊಟ್ಲು ಪೂಜೆ ಎಲ್ಲ ಮಾಡಿದ್ರು. ಸೊ ತುಂಬ ಸಿಂಪಲಾಗಿ ನಾವು ಡೆಕೋರೇಷನ್ ಮಾಡ್ಕೊಂಡ್ವಿ. ಅಷ್ಟು ಏನು ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ. ಸೊ ನೆಕ್ಸ್ಟ್ ನಾವು ನಾಮಕರಣ ಮಾಡೋದಿದೆ ಅಂತ ಹೇಳಿ ಸುಮ್ಮನೆ ಶಾಸ್ತ್ರಕ್ಕೆ ಅಂತೇಳಿ ಸಿಂಪಲಾಗಿ ಮಾಡ್ಕೊಂಡ್ವಿ. ತೊಟ್ಲೂ ಅಷ್ಟೇ ತುಂಬ ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ದಾರೆ ನಮ್ಮ ಹಸ್ಬೆಂಡು. ಅದಾದ ನಂತರ ಫಸ್ಟ್ ಗುಂಡ್ಕಲ್ ಹಾಕಿ ಪೂಜೆ ಮಾಡ್ತಾರೆ. ಈ ಗುಂಡ್ಕಲ್ ಎಂತಕ್ಕೆ ಹಾಕ್ತಾರೆ ಅಂದರೆ ಆ್ಯಕ್ಚುಲಿ ಆಗಿನ ಕಾಲದಲ್ಲಿ ಸೀರೆನಲ್ಲಿ ಮಗುನ ಮಲಗಿಸ್ತಾ ಇದ್ರು. ಸೊ ಸೀರೆ ಬಿಗಿದೆ ಇಲ್ವಾ ಅಂತೇಳಿ ತಿಳ್ಕೊಳ್ಳೋದಕ್ಕೋಸ್ಕರ ಗುಂಡ್ಕಲ್ನ ಫಸ್ಟ್ ಸೀರೆ ಒಳಗಡೆ ಹಾಕಿ ತೂಗ್ತಿದ್ರಂತೆ. ಸೊ ಅದಾದ ನಂತರ ಮಗುನ ತೊಟ್ಲನ್ನ ಸೀರೆ ಒಳಗಡೆ ಹಾಕ್ತಿದ್ರು ಅಂತ ಅದು ಒಂದು ಸಂಪ್ರದಾಯ ಇದೆ. ಸೊ ನನಗೂ ಅಷ್ಟಾಗಿ ಗೊತ್ತಿಲ್ಲ, ನನಗೆ ಎಷ್ಟು ಗೊತ್ತಿದೆ ಅಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಸೊ ಈ ಗುಂಡ್ಕಲ್ಲು ಅಷ್ಟೇ. ಸೊ ಈ ಥರ ಒಬ್ಬರಿಂದ ಒಬ್ರು ಕೈ ಬದಲಾಯಿಸಿ 3 ಸರಿ ಚೇಂಜ್ ಮಾಡಿ 3ನೇ ಸರಿಗೆ ತೊಟ್ಲಿಗೆ ಹಾಕಿ 5 ಜನ ಮುತ್ತೈದೆಯರು ತೊಟ್ಲನ್ನ ತೂಗ್ತಾರೆ. ಸೊ ಇದು ಆಗಿನಿಂದ ಬಂದಿರೋ ಸಂಪ್ರದಾಯ. ಸೊ ಎಲ್ಲರೂ ಫಾಲೋ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ನಾವು ಅದನ್ನ ಫಾಲೋ ಮಾಡಿದ್ದೀವಿ. ಸೊ ಇದಕ್ಕಷ್ಟೇ ಯಾರು ಜಾಸ್ತಿ ಜನ ಇನ್ವೈಟ್ ಮಾಡಿರಲಿಲ್ಲ. ಸುಮ್ಮನೆ ಸಿಂಪಲ್ ಅಲ್ವಾ ಅಂತೇಳಿ ಮನೆ ಮಂದಿ ಮಾತ್ರ ಮಾಡ್ಕೊಂಡ್ವಿ. ಸೊ ಅದಾದ ನಂತರ ಗುಂಡ್ಕಲ್ನ ಮಲಗಿಸಿ ತೂಗಿ ಆಯಿತು. ಈಗ ನೆಕ್ಸ್ಟ್ ನನ್ನ ಮಗಳನ್ನ ಮಲಗಿಸಿ ತೂಗ್ತಿದ್ದಾರೆ. ಸೊ ಮಗಳೂ ಅಷ್ಟೇ 5 ಜನ ಮುತ್ತೈದೆಯರು ತೊಟ್ಲಿಗೆ ಹಾಕಿ ಒಬ್ಬರಾದ್ಮೇಲೆ ಒಬ್ಬರು 3 ಸರಿ ಹಾಕಿ ಇಟ್ಟು 3ನೇ ಸರಿಗೆ ಹಾಕಿ ಈ ಥರ ತೂಗ್ತಾರೆ. ಸೊ ಇದೇ ರೀತಿ ಪ್ರತಿಯೊಬ್ಬರು ಇದೇ ರೀತಿ ಮಾಡ್ತಿದ್ದಾರೆ. ಸೊ ಇವ್ರು ನೋಡಿ ನಮ್ಮ ಚಿಕ್ಕ ಅತ್ತೆ, ಇವರು ಅದೇ ರೀತಿ ಮಾಡ್ತಿದ್ದಾರೆ. 5 ಜನ ಮುತ್ತೈದೆಯರು ಆ ಥರ ಮಾಡ್ತಾರೆ. ಮಾಡಿ ಮಗುನ 5 ಜನನು ತೂಗ್ತಿದ್ದಾರೆ, ನೋಡ್ತಿರ್ಬೋದು ನೀವು ವಿಡಿಯೋದಲ್ಲಿ. ಸೊ ಈ ರೀತಿ ಎಲ್ಲ ಮಾಡ್ತಾರೆ. ಸೊ ನಮ್ಮ ಅತ್ತೆ ಏನೋ ಹೇಳ್ತಿದ್ದಾರೆ, ನಾನು ವಿಡಿಯೋ ಮಾಡ್ತಿದ್ದೆ ಅದಕ್ಕೆ ನಾವು ಯಾರು ರೆಡಿನೇ ಆಗಿಲ್ಲ ಹಾಗೆ ಹೀಗೆ ಅಂತೇಳಿ ಕಿಂಡಲ್ ಮಾಡ್ತಿದ್ದಾರೆ. ಸೊ ನೋಡ್ತಿರ್ಬೋದು. ಸೊ ಈ ರೀತಿ ಎಲ್ಲ ಆದಮೇಲೆ ಮನೇಲಿ ಏನಾದರೂ ಒಂದು ಸಿಹಿ ಮಾಡಿ ಮನೆಯವರೆಲ್ಲ ಊಟ ಮಾಡ್ತೀವಿ. ಸೊ ಇದು ಸಿಂಪಲ್. ಇದು ಆ್ಯಕ್ಚುಲಿ ಬಂದು ತಟ್ಟೆ ಸೌಂಡು. ಈ ಮಗು ಬೆಚ್ಚಿಬಿಡುತ್ತೆ ನಿದ್ದೆಯಲ್ಲಿ. ಹಾಗಾಗಿ ಆಗಿನ ಕಾಲದ ಅಜ್ಜಿಯರು ಸೋದ್ರ ಮಾವ ಹೊಡಿಬೇಕು. ಸೊ ನನ್ನ ಸೋದ್ರ ಮಾವ ಇಲ್ದಿರೋ ಕಾರಣ ನಮ್ಮ ಅತ್ತೆ ಹೊಡಿತಿದ್ದಾರೆ ನೋಡಿ, ತಟ್ಟೆ ಈ ಥರ ಸೌಂಡ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.